ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯ ಆತ್ಮೀಯ ಬಂಧುಗಳೇ, ರಾಶಿ ಚಕ್ರದ ಅತ್ಯಂತ ಕಠಿಣ ಪರಿಶ್ರಮಿ ಮತ್ತು ತಾಳ್ಮೆಯುದ್ದ ರಾಶಿ ಯಾವುದಾದ್ರೂ ಇತ್ತಂದರೆ ಅದು ನಿಮ್ಮದೇ ಆಗಿರುತ್ತೆ. ಮಕರ ರಾಶಿಯವರು ಜೀವನದಲ್ಲಿ ಯಾವುದನ್ನು ಕೂಡ ಸುಲಭವಾಗಿ ಪಡೆಯೋದಿಲ್ಲ. ಪ್ರತಿಯೊಂದಕ್ಕೂ ಬೆವರು ಹರಿಸಿ ಪಡೆಯುವವರು ಇವರಾಗಿರ್ತಾರೆ. ಇನ್ನು ಪ್ರತಿಯೊಂದನ್ನು ಕೂಡ ಕಷ್ಟಪಟ್ಟು ಪಡಿತಾರೆ. ಕಳೆದ ಕೆಲವು ವರ್ಷಗಳಿಂದ ನೀವು 7 ಶನಿಯ ಪ್ರಭಾವದಿಂದಾಗಿ ಸಾಲು ಸಂಕಷ್ಟಗಳನ್ನು ಎದುರಿಸಬಹುದು. ಆರ್ಥಿಕ ನಷ್ಟ, ಮಾನಸಿಕ ನೆಮ್ಮದಿ ಇಲ್ಲದೆ ಇರುವುದು ಅಥವಾ ಅತಿಯಾದ ಜವಾಬ್ದಾರಿಯ ಹೊರೆ ನಿಮ್ಮನ್ನು ಹೈರಾಣಾಯಿಸಿರ್ಬೋದು. ಆದರೆ ಈಗ ಸಮಯ ಅನ್ನೋದು ಬದಲಾಗ್ತಾ ಇದೆ. ಶನಿದೇವರು ನಿಮ್ಮ ಕಠಿಣ ಪರೀಕ್ಷೆಯನ್ನು ಮುಗಿಸಿ ಫಲ ನೀಡುವ ಕಾಲ ಹತ್ತಿರ ಬಂದಿದೆ. ಮುಂಬರುವ 4 ರಿಂದ 8 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಘಟಿಸಲಿರುವ ಆ ಮಹತ್ತರ ಬದಲಾವಣೆಗಳು ಏನೇನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರಿಸ್ತಾ ಇದ್ದೇವೆ. ವಿಡಿಯೋ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಕರ್ಮಕ್ಕೆ ತಕ್ಕ ಪ್ರತಿಫಲ ಮತ್ತು ಶನಿದೇವರ ಅನುಗ್ರಹ. ಮಕರ ರಾಶಿಯವರೇ, ನಿಮ್ಮ ರಾಶಿಯಾಧಿಪತಿಯೇ ಶನಿದೇವ. ಶನಿದೇವನು ನ್ಯಾಯಪ್ರಿಯ ಮತ್ತು ಶಿಸ್ತಿನ ದೇವತೆ. ಕಳೆದ ಸಮಯಗಳಲ್ಲಿ ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೂ ಕೂಡ ಈಗ ಪ್ರತಿಫಲ ಅನ್ನೋದು ಸಿಗುತ್ತೆ. ನೀವು ಇಷ್ಟು ದಿನ ಪಟ್ಟ ಒಂದು ಶ್ರಮಕ್ಕೆ ಈಗ ಬೆಲೆ ಅನ್ನೋದು ಸಿಗುವ ಸಮಯ. ಜನರು ನಿಮ್ಮನ್ನು ಕಡೆಗಣಿಸಿದ ಜಾಗದಲ್ಲೇ ಈಗ ನಿಮಗೆ ಗೌರವ ಕೊಡ್ತಾರೆ. ನಿಮ್ಮ ದಾರಿಯಲ್ಲಿ ಅಡೆತಡೆಗಳು ಮಂಜಿನಂತೆ ಕರಗುತ್ತೆ. ಯಾರು ನಿಮ್ಮನ್ನು ಹೀಯಾಳಿಸಿದ್ರೋ ಅವರೇ ನಿಮ್ಮ ಯಶಸ್ಸನ್ನು ಕಂಡು ಬೆರಗಾಗುವ ದಿನಗಳು ಬಂದಿವೆ. ಇನ್ನು ನಿಮ್ಮ ಆರ್ಥಿಕ ಸ್ಥಿರತೆ ಮತ್ತು ಧನ ಲಾಭ. ಹಣಕಾಸಿನ ವಿಷಯದಲ್ಲಿ ಮಕರ ರಾಶಿಯವರಿಗೆ ಒಂದು ದೊಡ್ಡ ನೆಮ್ಮದಿಯ ಸುದ್ದಿ ಇದೆ. ಸ್ಥಗಿತಗೊಂಡಿದ್ದ ಹಣದ ಹರಿವು ಈಗ ಪುನಃ ಆರಂಭವಾಗುತ್ತೆ. ಪಿತ್ರಾರ್ಜಿತ ಆಸ್ತಿಯಿಂದ ಅಥವಾ ಹಳೆಯ ಹೂಡಿಕೆಗಳಿಂದ ಹಠಾತ್ ಧನ ಲಾಭ ಆಗುವ ಒಂದು ಸಾಧ್ಯತೆ ಕೂಡ ಇರುತ್ತೆ. ಸಾಲದ ಸುಳಿಯಲ್ಲಿ ಸಿಲುಕಿದವರಿಗೆ ಆ ಸಾಲದಿಂದ ಮುಕ್ತಿ ಪಡೆಯೋದಕ್ಕೆ ಹೊಸ ದಾರಿಗಳು ಅನ್ನೋದು ಗೋಚರಿಸುತ್ತೆ. ನೀವು ಹೊಸದಾಗಿ ಮನೆ ಅಥವಾ ಭೂಮಿ ಖರೀದಿ ಮಾಡುವ ಆಲೋಚನೆಯಲ್ಲಿದ್ದರೆ ಅದಕ್ಕೆ ಪೂರಕವಾದ ವಾತಾವರಣ ನಿಮ್ಮದಾಗುತ್ತೆ. ಇನ್ನು ಖರ್ಚುಗಳ ಮೇಲೆ ಹಿಡಿತ ಸಾಧಿಸೋದ್ರಿಂದ ನಿಮ್ಮ ಉಳಿತಾಯ ಹೆಚ್ಚಾಗುತ್ತೆ. ನಿಮ್ಮ ವೃತ್ತಿ ಬದುಕು ಮತ್ತು ಉದ್ಯೋಗದಲ್ಲಿರುವವರಿಗೆ ಕಚೇರಿಯಲ್ಲಿ ಇದ್ದ ಒತ್ತಡ ಕಡಿಮೆ ಆಗುತ್ತೆ. ನಿಮ್ಮ ಕಾರ್ಯದಕ್ಷತೆಯನ್ನು ನೋಡಿ ಮೇಲಾಧಿಕಾರಿಗಳು ನಿಮಗೆ ಹೊಸ ಮತ್ತು ಗೌರವಾನ್ವಿತ ಜವಾಬ್ದಾರಿಯನ್ನು ನೀಡ್ತಾರೆ. ಸಂಬಳ ಹೆಚ್ಚಳ ಅಥವಾ ಬಡ್ತಿಗಾಗಿ ಕಾಯ್ತಾ ಇರೋರಿಗೆ ಇದು ಸಿಹಿ ಸುದ್ದಿ ಆಗುತ್ತೆ. ಇನ್ನು ಸ್ವಂತ ಉದ್ಯಮ ಅಥವಾ ಕೃಷಿ ಕ್ಷೇತ್ರದಲ್ಲಿ ಇರೋರಿಗೆ ಈ ಸಮಯ ಅತ್ಯಂತ ಲಾಭದಾಯಕವಾಗಿರುತ್ತೆ. ಇನ್ನು ಹೊಸ ವ್ಯವಹಾರ ಆರಂಭಿಸೋದಕ್ಕೆ ಅಥವಾ ಹಳೆಯ ಉದ್ಯಮಗಳನ್ನು ವಿಸ್ತರಿಸೋದಕ್ಕೆ ಇದು ಸಕಾಲ ಅಂತಾನೆ ಹೇಳ್ಬಹುದು. ನಿಮ್ಮ ಪ್ರಾಮಾಣಿಕತೆಯೇ ನಿಮ್ಮ ಯಶಸ್ಸಿನ ಗುಟ್ಟಾಗಿ. ಇನ್ನು ಕುಟುಂಬ ಮತ್ತು ಸಂಬಂಧಗಳು. ಕುಟುಂಬದಲ್ಲಿ ದೀರ್ಘಕಾಲದಿಂದ ಇದ್ದ ಕಲಹಗಳು ಅಥವಾ ಮನಸ್ತಾಪಗಳು ಈಗ ದೂರವಾಗುತ್ತೆ. ಹಿರಿಯರ ಆರೋಗ್ಯದಲ್ಲಿ ಚೇತರಿಕೆ ಅನ್ನೋದು ಕಂಡು ಬರೋದರಿಂದ ನಿಮ್ಮ ಮನಸ್ಸಿನ ಭಾರ ಅನ್ನೋದು ಇಳಿಕೆಯಾಗುತ್ತೆ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಅನ್ನೋದು ಏರ್ಪಡುತ್ತೆ ಮತ್ತು ಪರಸ್ಪರ ಸಹಕಾರ ಅನ್ನೋದು ಹೆಚ್ಚಾಗುತ್ತೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ವೃತ್ತಿಯ ಬಗ್ಗೆ ಇದ್ದ ಆತಂಕ ದೂರವಾಗುತ್ತೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುವ ಸೂಚನೆಗಳಿವೆ. ಸಾಮಾಜಿಕವಾಗಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದ್ದು ಗಣ್ಯ ವ್ಯಕ್ತಿಗಳ ಸ್ನೇಹ ಕೂಡ ಲಭಿಸುತ್ತೆ. ಆರೋಗ್ಯ ಮತ್ತು ಮನೋಬಲ. ಆರೋಗ್ಯದ ದೃಷ್ಟಿಯಿಂದ ಮಕರ ರಾಶಿಯವರು ಮೊಣಕಾಲು ಮತ್ತು ಮೂಳೆಗಳ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕು. ಕೆಲಸದ ಒತ್ತಡದಿಂದಾಗಿ ಶಾರೀರಿಕ ದಣಿವು ಉಂಟಾಗಬಹುದು. ಇದನ್ನು ಹೋಗಲಾಡಿಸೋದಕ್ಕೆ ಸಮರ್ಪಕ ನಿದ್ದೆ ಮತ್ತು ವಿಶ್ರಾಂತಿ ಅತ್ಯಗತ್ಯ. ಪ್ರತಿದಿನ ಬೆಳಿಗ್ಗೆ ಸ್ವಲ್ಪ ಸಮಯ ಬಿಸಿಲಿನಲ್ಲಿ ನಡೆಯುವುದು ಅಥವಾ ಯೋಗ ಮಾಡುವುದು ನಿಮ್ಮ ಮೂಳೆಗಳ ಬಲವರ್ಧನೆಗೆ ಸಹಾಯ ಮಾಡುತ್ತೆ. ಮಾನಸಿಕ ಶಾಂತಿಯಾಗಿ ಹನುಮಾನ್ ಚಾಲಿಸವನ್ನು ಪಠಿಸೋದು ಅಥವಾ ಕೇಳುವುದು ಬಹಳ ಒಳ್ಳೆಯದು. ಇನ್ನು ಎಚ್ಚರಿಕೆ ಮತ್ತು ಬಂಧುಗಳೇ, ಅದೃಷ್ಟದ ಜೊತೆಗೆ ಒಂದು ಎಚ್ಚರಿಕೆ. ನಿಮ್ಮ ಯಶಸ್ಸು ಕಂಡು ಅಸೂಯೆ ಪಡುವವರು ನಿಮ್ಮ ದಾರಿಯನ್ನು ತಪ್ಪಿಸೋದಕ್ಕೆ ಪ್ರಯತ್ನ ಮಾಡ್ತಿರ್ಬೋದು. ಹಾಗಾಗಿ ನಿಮ್ಮ ರಹಸ್ಯಗಳನ್ನು ಎಲ್ಲರ ಮುಂದೆ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ಯಾರ ಮೇಲೆ ಕೂಡ ಅತಿಯಾದ ಅವಲಂಬನೆ ಬೇಡ. ಇನ್ನು ಎಲ್ಲದಕ್ಕೂ ವಿಶೇಷ ಪರಿಹಾರ ಹೇಳೋದಾದರೆ, ಶನಿವಾರದಂದು ಶನಿದೇವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪ ಹಚ್ಚಿ ಬಡವರಿಗೆ ಅಥವಾ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿ. ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು 108 ಬಾರಿ ಪಠಿಸಿ. ಇದರಿಂದ ಶನಿದೇವರ ವಕ್ರ ದೃಷ್ಟಿ ದೂರವಾಗಿ ನಿಮಗೆ ಸದಾ ಒಳ್ಳೆಯದೇ ಆಗುತ್ತೆ, ಶುಭವೇ ಆಗುತ್ತೆ. ನಿಮಗೆಲ್ಲ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀ ಶನಿದೇವ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.